ತಡೆಗೋಡೆ ಇಲ್ಲ. ಹಿಂದೆ ಇದ್ದಂತ ಶಾಸಕರನ್ನ ಎಷ್ಟು ಬಾರಿ ಕೇಳ್ಕೊಂಡ್ರು ಈ ಬ್ರಿಡ್ಜ್ ಬಗ್ಗೆ ಗಮನನೇ ಹರಿಸಲಿಲ್ಲ. ಯಾರಿಗೆ ಲೋಕಲ್ ಅಲ್ಲಿ ಮೆಂಬರ್ಗಳಿಗಾಗಲಿ ಯಾರೇ ಜಡ್ಪಿ ಆಗಲಿ ಟಿಪಿ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದು ದೇವನೂರಿಂದ, ಆದ್ರೂ ಯಾರು ಬಂದಿಲ್ಲ, ರೆಸ್ಪಾನ್ಸ್ ಮಾಡಿರಲಿಲ್ಲ. ಚಂದ್ರೇಗೌಡರು ಅಂತ ಗ್ರಾಮದ ಗೌಡರು ಈ ಊರಿನ ಕೆಲಸ ಬಾರಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಎಲ್ಲದನ್ನು ಆಮೇಲೆ ಸೇತುವೆಗಳು, ಊರಿನ ಕೆಲಸ, ದೇವಸ್ಥಾನದ ಕೆಲಸಗಳು, ಸ್ಕೂಲು ಎಲ್ಲ ಒಂದಕ್ಕಿಂತ ಒಂದು ಬಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲದೂ ಎಲ್ಲ ತಮ್ಮಯ್ಯಣ್ಣ ಮಾಡ್ತಾ ಇರಲ್ಲ. ನನ್ನ ಹೆಸರು ರಾಜಣ್ಣ ಅಂತೇಳಿ, JCP ರಾಜಣ್ಣ ಅಂತ ದೇವನೂರು. ಇಲ್ಲಿ ಹಳೆ ಸೇತುವೆ ಆಗಿದ್ದು 1942ರಲ್ಲಿ ಗಾರೆಯಲ್ಲಿ ಮಾಡಿರೋದು, ಸಿಮೆಂಟ್ ಅಲ್ಲೇ ಯಾವ್ದು ಅಲ್ಲ. ಅದು ಇವಾಗ್ಲೂ ಭಾರಿ ಶಿಥಿಲಾವಸ್ಥೆಯಲ್ಲಿ ಇದೆ, ತಡೆಗೋಡೆ ಇಲ್ಲ. ಹಿಂದೆ ಇದ್ದಂತ ಶಾಸಕರನ್ನ ಎಷ್ಟು ಬಾರಿ ಕೇಳ್ಕೊಂಡ್ರು ಈ ಬ್ರಿಡ್ಜ್ ಬಗ್ಗೆ ಗಮನನೇ ಹರಿಸಲಿಲ್ಲ. ನಮಗೆ ತಮ್ಮಯ್ಯರು ಶಾಸಕರಾಗಿ ಆಯ್ಕೆ ಆಗಿ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳಂತೂ ಭಾರಿ ಚೆನ್ನಾಗಿ ಆಗ್ತಿದಾವೆ. ಆಮೇಲೆ ಒಳ್ಳೆ ಗಟ್ಟಿ ಮುಟ್ಟಾದ ಸೇತುವೆ ಆಗ್ತಿದೆ. ಆ ಸೇತುವೆ ಒಂದಾಗಿ ರಸ್ತೆ ಸಂಪರ್ಕ ಒಂದು ಚೆನ್ನಾಗಾಯ್ತು ಅಂದ್ರೆ ದೇವನೂರು ಇನ್ನು ಕರ್ನಾಟಕದ ಭೂಪಟದಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಗ ತಮ್ಮಯ್ಯರ್ ಅಂತ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ನಮಗೆ ಅದಕ್ಕಿಂತಲೂ ಇನ್ನು ಮುಖ್ಯವಾಗಿ ಎತ್ತಿನೊಳೆ ನೀರನ್ನ ನಮ್ಮ ದೇವನೂರು ಕೆರೆಗೆ ಒದಗಿಸಿದ ಮೊದಲನೇ ಶಾಸಕರಂದ್ರೆ ತಮ್ಮಯ್ಯ. ನನ್ನ ಹೆಸರು ಮಹಾಲಿಂಗಪ್ಪ ಅಂತ, ಹಳದಳ್ಳಿ ಗ್ರಾಮ, ದೇವನೂರು ಸರ್ಕಾರಿ ಶಾಲೆ STMC ಅಧ್ಯಕ್ಷರು. ಈ ನಮ್ಮ ಶಾಸಕರು ಬಂದ್ಮೇಲೆ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಿ ಇಲ್ಲ. ಅಷ್ಟು ನೀಟಾಗಿ ಈ ಏರಿ ಸಿಕ್ಕಾಪಟ್ಟೆ ಕಿರಿದಾಗಿತ್ತು, ಬಹಳ ಆಕ್ಸಿಡೆಂಟ್ ಆಗೋದು. ಹಾಗಾಗಿ ಒನ್ ವೇ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಆಗ್ತಾ ಇದೆ. ಮತ್ತೆ ನಮ್ಮ ಸರ್ಕಾರಿ ಶಾಲೆಗೆ 50 ಲಕ್ಷಗಳು ಅನುದಾನ ಕೊಟ್ಟು ಇವತ್ತು ಸುಸಜ್ಜಿತವಾದ ಶಾಲೆ ಕೊಠಡಿಗಳು ಆಗ್ತಾ ಇದೆ. ಮತ್ತು ಹೈಟೆಕ್ ವಾಶ್ರೂಮ್ ಆಗ್ತಾ ಇದೆ. ತದನಂತರ ಹಳ್ಳಿಗಳಿಗೆ, ಸುತ್ತಮುತ್ತ ಹಳ್ಳಿಗೆ ಈ ಗ್ಯಾರಂಟಿ ಒಳಗೂ ಕೂಡ ಉತ್ತಮವಾದಂಥ ಕೆಲಸನ ಮಾಡ್ತಾ ಇದ್ದಾರೆ. ಯಾವುದೇ ಊರಿಗೂ ಕೂಡ ಇಂಥ ಊರಿಗೆ ಕೆಲಸ ಆಗಿಲ್ಲ ಅಂತಿಲ್ಲ. ಯಾವುದೇ ದೇವಸ್ಥಾನಗಳಿಗಾಗಲಿ ಉತ್ತಮವಾಗಿ ಜನಗಳಿಗೆ ಸ್ಪಂದಿಸ್ತಾ ಈ ಇಷ್ಟೊಂದು ಗ್ಯಾರಂಟಿ ಕೊಡೋದ್ರ ಜೊತೆಗೆ ಯಾವುದೇ ಅಭಿವೃದ್ಧಿಲಿ ಯಾವುದೇ ರಾಜಿ ಇಲ್ಲ. ಜನಕ್ಕೆ ಯಾರಾದ್ರೂ ಸ್ಪಂದಿಸೋದಾಗ್ಲಿ ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಇಂಥ ಒಂದು ಶಾಸಕರಿಗೆ ಮುಂದಿನ ದಿನಗಳಲ್ಲೂ ನಮ್ಮ ಒಂದು ಬೆಂಬಲ. ನನ್ನ ಹೆಸರು ಪುನೀತ್ ಅಂತ, ದೇವನೂರು ಗ್ರಾಮದ ವಾಸಿ. ನಮ್ಮ ದೇವನೂರಿಗೆ ಹೆಚ್ಚು ಕಮ್ಮಿ ಒಂದು 20 ವರ್ಷ ಆಯ್ತು ಕೆರೆ ನೀರಿರಲಿಲ್ಲ. ಕೆರೆ ನೀರಿರಲಿಲ್ಲ ಅಂತಂದಾಗ ಈ ರೋಡಿನ ಸಮಸ್ಯೆ ಯಾರು ಕಂಡುಹಿಡಿದಿರಲಿಲ್ಲ. ಯಾಕೆಂದ್ರೆ ಈ ರೋಡಿಂದ ಲೀಕೇಜ್ ಆಗೋದಾಗಿರ್ಲಿ, ವೆಹಿಕಲ್ ಓಡಾಡೋದಾಗಿರ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ HD ತಮ್ಮಯ್ಯ ಅವರು ಬಂದ್ರು, ಕರ್ಗಡ ಅದೇನೋ ಅವ್ರ ಕಾಲ್ಗುಣ ಏನೋ ಗೊತ್ತಿಲ್ಲ, ಎತ್ತಿನೊಳೆ ನೀರು ಸೀದಾ ನಮ್ಮ ಕೆರೆಗೆ ಬಂದ್ಬಿಟ್ಟು ಕೆರೆ ಕೋಡಿ ಬಿದ್ದಾಗ ಏನಾಗಿದ್ದು 108 ದುರಸ್ಥಿತಿ ಆಗಿತ್ತು. ಆ ಟೈಮಲ್ಲಿ ಗಾಡಿಗಳು, ವೆಹಿಕಲ್ಗಳು ಬರೋ ಟೈಮಲ್ಲಿ ಎಲ್ಲ ಆಕ್ಸಿಡೆಂಟ್ಗಳೆಲ್ಲ ಈ ಜಾಗ ನೋಡಿ, ಇಲ್ಲಿ ಈ ಟರ್ನಿಂಗ್ ಪಾಯಿಂಟ್ ಬಂತು ಅಂದ ತಕ್ಷಣ ಈ ವೆಹಿಕಲ್ ಎಲ್ಲ ಇದ್ರೊಳಗೆಲ್ಲ ಬೀಳವು. ನಾವು ಸುಮಾರು ಶಾಸಕರಿಗಾಗಲಿ ಯಾರಿಗೆ ಲೋಕಲ್ ಅಲ್ಲಿ ಮೆಂಬರ್ಗಳಿಗಾಗಲಿ ಯಾರೇ ZP ಆಗಲಿ TP ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದು ದೇವನೂರಿಂದ, ಆದ್ರೂ ಯಾರು ಬಂದಿಲ್ಲ, ರೆಸ್ಪಾನ್ಸ್ ಮಾಡಿರಲಿಲ್ಲ. ದೇವನೂರನ್ನು ಕಡೆಗಣಿಸಿದ್ರು. ಯಾಕೆಂತಂದ್ರೆ ದೇವನೂರು ಒಂದು ಲಾಸ್ಟ್ ಒಂದು ಗ್ರಾಮ, ಪುಟ್ ಗ್ರಾಮ, ZP ಆಗಿರ್ಲಿ ಯಾವ್ದಾಗಿರ್ಲಿ ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ದೇವನೂರು ಕಡೆಗಣಿಸಿದ್ರು. ಬಟ್ ಏನಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಸತಿ ಏನೋ ನಮ್ಮ HD ತಮ್ಮಯ್ಯ ಅವ್ರು ಗೆದ್ದಿದ್ದಾರೆ. ಅವರಿಂದ ನಾವೇನ್ ಕೇಳ್ತಿದ್ವು ಅಂತಂದ್ರೆ, ನಮ್ಮೂರಿಗೆ ಒಂದು ಕೆರೆಗೆ ನೀರು ಬೇಕು ಅಣ್ಣ, ನಮಗೆ ಸುತ್ತಮುತ್ತಲ ಒಂದು ಗಾರ್ಮೆಂಟ್ಸ್ ಬೇಕು, ಓಡಾಡೋಕೆ ರೋಡ್ಗಳು ಬೇಕು, ಅದನ್ನ ಬಿಟ್ರೆ ನಮ್ಗೆ ಇನ್ನೇನು ಬೇಡ ಅಂತ ನಾವು ಹೇಳಿದ್ದು. ಆ ಮಾತಿನಂತೆ ನಡ್ಕೊಂಡ್ರೆ ಅದೊಂದು ಖುಷಿ ಆಗುತ್ತೆ. ಈ ರೋಡಿನ ಸಮಸ್ಯೆ ಮಾಡ್ತಿರೋದು ನೋಡಿ, ಇಲ್ಲಿ ತೋರಿಸ್ಬೇಕು. ಇಂಥ ರೋಡ್ ಯಾವುದು ಹೆಚ್ಚು ಕಮ್ಮಿ ನಾವಾಗ ಹೇಳಿಲ್ಲ, ಅದನ್ನ ಮಾಡ್ರಿ ಅಂತ ನಾವೇನು ಅವ್ರ ಹತ್ರ ಕೇಳಿಲ್ಲ. ಈಗ ಅವ್ರು ಬಂದು ನೋಡಿ ಇಲ್ಲಿ ಆಗೋ ಅಂತ ಇವನ್ನೆಲ್ಲ ಕಾರ್ಯವೈಖರಿ ನೋಡ್ಬಿಟ್ಟು ರೋಡ್ ಮಾಡ್ತಾರೆ. ಇದು ಹೆಚ್ಚು ಕಮ್ಮಿ ನಮಗೆ ಮಂಗಳೂರಿಂದ ಉಳಿಯಾರು ವಸ್ತುರ್ವರೆಗೂ ಈ ರೋಡ್ ಹೈವೇ ಆಗುತ್ತೆ, ಡಬಲ್ ಹೈವೇ, ಅಲ್ಲಿವರೆಗೂ ಟಚ್ ಇದೆ. ಈ ಚಿಕ್ಕದೇನೂರು ಒಂದು ರೈಲ್ವೆ ಗೇಟ್ ಇರೋ ಪ್ರಾಬ್ಲಮಿಗೋಸ್ಕರ ಇಲ್ಲಿ ಆ ಕಡೆ ಎಲ್ಲ ಓಡಾಡ್ತವ್ರೆ. ಬಟ್ ಎನಿ ಟೈಮ್ ಇಲ್ಲಾಸೆ ಓಡಾಡೋದು ನೋಡ್ರಿ, ಎಷ್ಟು ತೊಂದರೆ ಆಗೋದು ಫಸ್ಟ್ ಇದ್ದಿರಲಿಲ್ಲ.